ತಗೊಂಡು ಬಂದು ಹೋಯ್ತು ಡಿಸ್ಟರ್ಬ್ ಮಾಡಿರೋ ಫುಲ್ಲು ಜೋಬಲ್ಲಿ ಬ್ಯಾಂಕ್ ತೆಗೆದ್ಬಿಟ್ಟು ಅದರಲ್ಲಿ ಒಂದು 5,000 ಇಟ್ಟಿರೋದು ಪೇಪರ್ ಹೋಗಿ ಬಂದು ಯಾವನಾದ್ರೂ ಒಬ್ರು ಓಡಾಡ್ತಾ ಇರ್ತಾನೆ ಇಟ್ಕೊಳ್ಳಿ. ನಿಮ್ಮ ಊರನ್ನು ನೋಡಿದ್ರೆ ನಿಮ್ಮ ಊರನ್ನ ಅಲ್ಲ ಅವನು ಯಾರೋ ಓಡಾಡ್ತಾರೆ. ಕೂಡಲೇ ಏನು ಮಾಡ್ಬೇಕು ನೀವು ಅದಕ್ಕೆ 112 ಅಂತ ಇದೆ 112 ಅದಕ್ಕೆ ಕಾಲ್ ಮಾಡಬೇಕು. ಹೆಣ್ಮಕ್ಳು ಅಷ್ಟೇ, ಗಂಡು ಮಕ್ಳು ಇಲ್ವಲ್ಲ, ನಾವೇನು ಮಾಡೋದು ಹೆದರಿಕೋಗೋ ಏನಾರು ಆಯಿತು ಹೆದರ್ಕೊಳ್ಳೋದಲ್ಲ. 112 ಕಾಲ್ ಮಾಡಬೇಕು. 112 112 ಇದಕ್ಕೆ ಮಾತ್ರ ಎಲ್ಲ ಕನ್ನಡ ಬರ್ತದಲ್ವಾ, ಅದಕ್ಕೆ ನೀವು ಮಾತಾಡಬೇಕು. ಆಮೇಲೆ ಈ ಎಲ್ಲ ಮೊಬೈಲ್ ಇಟ್ಕೊಂಡು ಕೂತಿರ್ತಾರೆ, ಅದ್ರಲ್ಲಿ ನೋಡ್ತಾರೆ ನೀನು 500 ರೂಪಾಯಿ ಹಾಕು ನಿನ್ಗೆ 50 ರೂಪಾಯಿ ಬರ್ತದೆ, 10,000 ರೂಪಾಯಿ ಹಾಕು 5,000 ಕೊಡ್ತೀವಿ ಅಂತಾರೆ. ಆಸೆಗೆ ಏನು ಮಾಡ್ತಾರೆ ಹಾಕಿ ದುಡ್ಡು ಕಳ್ಕೊತಾ ಇದ್ದಾರೆ. ಅದೆಲ್ಲ ಮಾಡಬೇಡಿ. ಯಾರು ದುಡ್ಡು ಕೊಡೋದಿಲ್ಲ. ಕಷ್ಟಪಟ್ಟು ಬೆಳಗಿನ ಸಂಜೆ ತನಕ ಕೂಲಿ ಮಾಡಿದ್ರೇ ವಾಪಸ್ ಕೂಲಿ ಕೊಡುವಾಗಲೇ ಅವ್ನು ಕಷ್ಟಪಟ್ಟು ನಿಮ್ಗೇನು ಆಸೆ ಇದೆ, ನಿಮ್ಮ ಮಕ್ಳು ಏನಾಗಬೇಕು ಅಂತ ಆಗಬೇಕಂದ್ರೆ ನೀವು ನಿಮ್ಮ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಕು, ಒಳ್ಳೇದು ಕಲಿಸ್ಕೊಡ್ಬೇಕು. ನಾವೇನು ಕಲಿಸ್ತೀವಿ ಅದೇ ಆಗ್ತಾರೆ ಮುಂದೆ. ನಾವು ಒಳ್ಳೇದು ಹೇಳ್ಕೊಟ್ರೆ ಒಳ್ಳೇದಾಗ್ತಾರೆ, ಕೆಟ್ಟದ್ದು ಹೇಳ್ಕೊಟ್ರೆ ಕೆಟ್ಟವ್ರಾಗ್ತಾರೆ. ಆಯ್ತೇನಮ್ಮ? ಸರಿನಾ ಹೇಳಿದ್ದು? ಇಷ್ಟಪಡ್ತಾ ಇದ್ದೀನಿ ಅಂದರೆ ನೀವೆಲ್ಲರೂ ಸಾಮಾನ್ಯವಾಗಿ ಎಲ್ಲ ಕೆಲಸ ಮಾಡೋರು ಅಂತ ಅಂದ್ಕೊಂಡಿದ್ದೀನಿ. ಕೆಲಸ ಅಂದರೆ ಕೂಲಿ ಕೆಲಸ ಮಾಡ್ತೀರಿ, ಇಲ್ಲ ಕೂಲಿ ಯಾವುದಾದ್ರೂ ಆಗ್ಬೋದು, ಮರ ಕೆಲಸ ಆಗ್ಬೋದು, ಜಮೀನಲ್ಲಿ ಕೆಲಸ ಆಗ್ಬೋದು, ಅಥವಾ ಯಾವ್ದಾದ್ರು ಮಾಡ್ಬೋದಲ್ವ. ನೀನೇನು ಮಾಡ್ತೀಯಪ್ಪ? ಹಾಂ, ರೈತ. ಏನು ಇದು ಮಾಡ್ತಾ ಇದ್ದೀವಿ? ಟೊಮೊಟೊ ಹಾಕಿದ್ಯಾ? ನೀನು ಟೊಮೊಟೊ ಹಾಕಿ ಬೆಳೆದಿರ್ತೀಯ, ಬೆಳೆದಿದ್ದು ದುಡ್ಡು ಬರ್ತದೆ. ಆ ದುಡ್ಡನ್ನ ಏನು ಮಾಡ್ತೀಯ? ಲಾಭ ಆಯಿತು ಅಂತ ಇಟ್ಕೊಳಪ್ಪ, ಕೆಲಸ ಹೊಡೀತು ಅಂತ ಇಟ್ಕೊ. ಏನು ಮಾಡ್ತೀಯ? ಏನು ಮಾಡ್ತೀಯ? ದುಡ್ಡು ತಂದು ಎಲ್ಲಿ ಇಡ್ತೀಯ? ಬ್ಯಾಂಕಲ್ಲಿ ಇಡ್ತಾ ಇದೆಯಾ? ಸರಿ, ಅವ್ನು ಬ್ಯಾಂಕಲ್ಲಿ ಇಡ್ತಾನಂತ ಒಂದು ಒಳ್ಳೆ ಕೆಲಸ ಮಾಡಿದೆ. ನೀನು ದುಡ್ದಿರ್ತೇನ? ವೆಲ್ಡಿಂಗ್ ಕೆಲಸಕ್ಕೆ ಹೋಗ್ತೀಯಲ್ವಾ? ನೀನು ದುಡ್ಡನ್ನು ಏನು ಮಾಡ್ತೀಯ? ಅದನ್ನು ದುಡ್ಡು ಏನು ಮಾಡ್ತೀಯ? ಸುಮ್ಮನಿರಪ್ಪ. ಬ್ಯಾಂಕಲ್ಲಿ ಇಟ್ಟರೆ ನಂಬರ್ ಇದೆ ಯಾರ ಹತ್ರನಾರು ಇಲ್ಲಿ? ಈಗ ನಮ್ಮ ಸ್ಟೇಷನ್ ಇನ್ಸ್ಪೆಕ್ಟರ್ದು, ಸಬ್ ಇನ್ಸ್ಪೆಕ್ಟರ್ದು, ಬೀಟ್ ಸ್ಟಾಫ್ದು ಎಲ್ಲರದ್ದು ಇದೆಯಾ? ನೀನೊಬ್ಬ ಹೇಳಬೇಡ, ಇವ್ರು ಉಳ್ದವ್ರು ಹೇಳಬೇಕು. ಎಲ್ಲ ಇಟ್ಕೊಳ್ಳಿ. ಎಮರ್ಜೆನ್ಸಿ ಬಂದಾಗ ಕಾಲ್ ಮಾಡಿ, ಫೋನ್ ಮಾಡಿ ತಿಳಿಸಿ ಈ ಥರ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ. ಇಬ್ಬರು ಜಗಳ ಮಾಡ್ಕೋತಾ ಇರ್ತಾರೆ ಅಕ್ಕಪಕ್ಕ, ಅಣ್ಣ ತಮ್ಮನೆ ಯಾರು. ಫಸ್ಟ್ ಸ್ಟಾರ್ಟಿಂಗಲ್ಲೇ 112 ಕಾಲ್ ಮಾಡಿಬಿಟ್ರೆ ಅವ್ರು ಹೊಡೆದಾಡೋದು ತಪ್ತದೆ. ನೀವು ಒಂದು ಅರ್ಧ ಗಂಟೆ ಟೈಮ್ ಕೊಟ್ಟರೆ ಏನು ಮಾಡ್ತಾರೆ, ಜಾಸ್ತಿ ಆಗಿ ಒಂದು ದೊಣ್ಣೆನ ಮಚ್ಚೋ ತಗೊಂಡು ಹೊಡೆದಾಡ್ತಾರೆ, ಸಾಯ್ತಾರೆ. ಅದಾಗಬಾರ್ದು ಅಂದರೆ ಸ್ಟಾರ್ಟಿಂಗಲ್ಲೇ ಕಾಲ್ ಮಾಡಬೇಕು. ಆಗ್ಬೋದಾ? ಇನ್ನು ಮುಂದಕ್ಕೆ ಮನೆಯಲ್ಲಿ ಯಾರು ದುಡ್ಡು ಇಡಬೇಡಿ, ಬ್ಯಾಂಕಲ್ಲಿ ತೊಗೊಂಡೋಗಿಡಿ. ಬಂಗಾರ ಇದ್ದರೆ ಅದನ್ನು ಬ್ಯಾಂಕಲ್ಲಿ ಇಡಿ. ಗೊತ್ತಾಯ್ತಾ? ಯಾರೋ ಅನುಮಾನಾಸ್ಪದ ವ್ಯಕ್ತಿಗಳಿದ್ರೆ ಪೊಲೀಸರಿಗೆ ತಿಳಿಸಿ. ಪೊಲೀಸ್ ಸುಲಭದ್ದು ಏನಂದರೆ 112. ಆಗ್ಬೋದಾ? ಇಷ್ಟು ಮಾಡಿ ನಾವು ಪತ್ತೆ ಕೆಲಸ ನಾವು ಮಾಡ್ತೀವಿ.